ಸೊ ಸ್ನೇಹಿತರೆ, ನೀವು ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿರ್ತೀರಾ. ಅವ್ರಿಗೆ ಎಲ್ಲ ಗಾಯ ಆಗಿ ಕಜ್ಜಿ ಥರ ಆಗಿ ಪಾಪ ತುಂಬಾ ಸೂರ್ಯಸಸ್ ಥರ ಪ್ರಾಬ್ಲಮ್ ಆಗಿತ್ತು. ಅವ್ರು ಹೆಂಗಿದ್ದಾರೆ ಅಂತ ನೋಡ್ಬೇಕಂತ ಆಸೆ. ಅಣ್ಣವ್ರು ಆ ವಿಡಿಯೋ ನೋಡಿದ್ರಂತೆ. ಇವಾಗ ಹೆಂಗಿದ್ದಾರೆ ಅಂತ ತೋರ್ಸೋಣ. ಏನು ಜಾಸ್ತಿ ದಿನ ಏನಾಗಿದೆ? ಎಷ್ಟು ದಿನ ಆಗಿರ್ಬೋದು? ಒಂದು ವಾರ ಅಷ್ಟೇ, ಜಾಸ್ತಿ ಏನಿಲ್ಲ. ಒಂದು 10 ದಿನ ಆಗಿರ್ಬೋದು. ತೋರಿಸ್ತೀವಿ. ಇಲ್ಲ ಕರ್ಸೋಣ, ಇಲ್ಲ ಕರ್ಕೊಂಡು ಬಂದ್ಮೇಲೆ ಒಂದು ಸ್ವಲ್ಪ ಅದು ಮುಂಚೆ ಜಾಸ್ತಿ ಇತ್ತು. 20% ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ ಸರ್. ಹಿಂಗಿತ್ತ ಸರ್ ಅವ್ರದ್ದು ನೋಡಿದಾಗ? ಇಲ್ಲ ಸರ್, ಕೇಳಿದ್ದು ಅದೇ ದೇವ್ರ ಹತ್ರ ನಿಲ್ಲಿಸಿ ನೀವು ಮಾಡ್ತಿದ್ರಲ್ಲ, ಎಲ್ಲ ವಿಡಿಯೋ ನೋಡಿದೆ ಸರ್. ಕಾಲ್ ಹತ್ರನ ಕಾಲ್ ತೋರ್ಸೋಣ. ಸುಮ್ಮನೆ ಹಿಂಗಂದ್ರೆ ಗೊತ್ತಾಯ್ತು, ಏನಿಲ್ಲ. ಸ್ಕಿನ್ ಎಲ್ಲ ಚೇಂಜ್ ಆಗಿದೆ. ನವೆ ಇದೆಯಲ್ಲ ಅಣ್ಣ ಸ್ವಲ್ಪ? ನಾವೇ ಇದೆ ಸರ್. ಸ್ಕಿನ್ ಎಲ್ಲ ಹೊಸ ಸ್ಕಿನ್ ಬಿಡ್ತಾ ಇದೆ. ಹಳೆದೆಲ್ಲ ಹೋಗಿ ಇಷ್ಟ ಪರವಾಗಿಲ್ಲ ಸರ್. ಆಯ್ತು, ಹಾಕೊಳ್ಳಿ ಶೂಟ. ಕ್ಲಿಯರ್ ಆಗಿದೆ. ಆದ್ರೂ ಸರ್ ನಿಮ್ಮ ಇದು ನೋಡಿ ನಾವು ಅದಿನ್ನೂ 20 ದಿವಸದಲ್ಲಿ ನಿಮ್ಗೆ ಇರೋದೇ ಇಲ್ಲ. ಇದು 20 ದಿವಸದಲ್ಲಿ ಕಂಪ್ಲೀಟ್ ಖಾಲಿ ಆಗ್ಬೇಕದು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಹಾಸನಿಂದ ಕೇಶವಮೂರ್ತಿ ಸರ್ ಮತ್ತು ಪ್ರಸನ್ನ ಸರ್ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ದೇವ್ರ ಮಕ್ಕಳಿಗಾಗಿ ಇಷ್ಟು ದೊಡ್ಡ ಪ್ರಮಾಣದ ದಿನಸಿ ಸಾಮಗ್ರಿಗಳನ್ನ ತಂದ್ಕೊಟ್ಟಿದ್ದಾರೆ. ದೇವ್ರ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಡಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಹಾಗೆ ನಮ್ಮೊಂದು ಆಶೀರ್ವಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ನಾವು ತುಂಬ ದಿವಸದಿಂದ ಫಾಲೋವರ್ಸು. ನಾವು ಏನಾದರೂ ಒಂದು ಆಶ್ರಮಕ್ಕೆ ಏನಾದ್ರು ಕೊಡಬೇಕು ಅಂತ ತುಂಬ ದಿವಸದಿಂದ ಇತ್ತು. ನಾವು ಇಷ್ಟು ಕಮ್ಮಿ ತಂದಾಗ್ತಿದ್ದೀವಿ ಅಂತ ನಮಗೆ ಅನ್ನಿಸ್ತು. ಯಾಕೆಂದರೆ ಒಂದು ಹೊತ್ತಿನ ಊಟಕ್ಕಾಗಿ ನೀವು ಎಷ್ಟು ವಿಡಿಯೋ ಮಾಡಿದ್ದೀರ ಅಂದರೆ, ನಾವು ಗಜದಿಂದ ಹಿಡಿದು ಮತ್ತು ಅವರು ಆಪ್ರೇಷನ್ನು ಅವರ ಇದು ಎಲ್ಲ ನೋಡಿದ್ದೀವಿ ವಿಡಿಯೋ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ನಿಮ್ಮಂಥ ವ್ಯಕ್ತಿ ಪಡೆದಂಥ ನಿಮ್ಮ ತಂದೆ ತಾಯಿಗಳು ತುಂಬ ಧನ್ಯರು. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿನೂ ಒಂದು ಸರಿ. ಈಗ ಎಷ್ಟು ವರ್ಷದಿಂದ ವಿಡಿಯೋ ನೋಡ್ತಿದ್ದೀರಾ ನೀವು? ಸರ್ ನಾನು ತುಂಬ ಒಂದು 6 ವರ್ಷದಿಂದ ವಿಡಿಯೋ ನೋಡ್ತಿದ್ದೀರಾ. ವಿಡಿಯೋದಲ್ಲಿ ನೋಡೋದಕ್ಕೂ ಲೈವಲ್ಲಿ ನೋಡೋದಕ್ಕೂ ಏನು ವ್ಯತ್ಯಾಸಗಳು ಕಾಣ್ತಾ ಇದೆ? ವ್ಯತ್ಯಾಸ ಏನಿಲ್ಲ ಸರ್. ತುಂಬ ಇದರಲ್ಲಿ ಜನಗಳನ್ನ ನಾವು ನೋಡಿದ ಮಟ್ಟಿಗೆ ನೀವು ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡು ಆ ತಾಳ್ಮೆ ಅದೆಲ್ಲ ಇದೆಯಲ್ಲ, ಅದು ನಿಮ್ಮ ತುಂಬ ಹೃದಯ ಸರ್. ನಿಮ್ಮ ಹೃದಯ ಇದೆಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ತಂದಿರೋದು ಇವತ್ತು ಒಂದಿನಕ್ಕೆ ಆಗ್ಬೋದು, ಅಂದರೆ ನೀವು ಅವರು ಇರೋವರೆಗೂ ಅನ್ನ ಹಾಕಿ ಅನ್ನ ಕೊಟ್ಟು ಆರೋಗ್ಯ ಆಗಲಿ ಏನೇ ಆಗಲಿ ಕೊಟ್ಟು ಕಾಪಾಡ್ತಿದ್ರು ಸರ್. ಅದು ನನಗೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು, ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಂದು ಯೂತ್ಸಿಗೆ ನೀವು ಒಂದು ಇನ್ಸ್ಪಿರೇಷನ್ ಆಯಿತಾ. ಮನೇಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದೇ ಕಷ್ಟ ಇರುತ್ತೆ. ಹಾಗಾಗಿ ನೀವು ಇಷ್ಟೆಲ್ಲ ಇದು ಮಾಡ್ತಿದ್ದೀರ ಅಂತಂದರೆ ನಿಮ್ಮದು ಮೈಂಡ್ ಸೆಟ್ಟು ಪ್ರತಿಯೊಬ್ಬರು ಯುವಕರಲ್ಲೂ ಬರಬೇಕು ಆಯಿತಾ. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರೇ ಆಗಲಿ ನಾನು ಹುಡ್ಸಿರೋಂಥ ತಂದೆ ತಾಯಿಗಳನ್ನ ರೋಡಲ್ಲಿ ಬಿಡೋದನ್ನು ಕಡಿಮೆ ಮಾಡಿ. ಅಷ್ಟೇ, ಕಡಿಮೆ ಮಾಡಿ. ಜೊತೆಗೆ ಬಿಡಲೇಬೇಡಿ, ಬಿಡೋಕ್ಕೂ ಹೋಗಬೇಡಿ.
ಸರ್ ಒಂದು ಏನು ಹೇಳೋದಕ್ಕೆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಂದೆ ತಾಯಿಯರು ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಿಮ್ಮ ಹಣ್ಣು ತೊಳೆದು ನಿಮಗೆ ಕಕ್ಕಾಸ್ ತೊಳೆದು ಎಲ್ಲ ಸಾಕಿರ್ತಾರೆ. ಅದೇ ತಂದೆ ತಾಯಿ ವಯಸ್ಸಾದಮೇಲೆ ದಯವಿಟ್ಟು ಯಾರು ರೋಡಲ್ಲಿ ಬಿಡೋದು ಅದ್ರ ಹತ್ರ ಎಲ್ಲ ಮಾಡಬೇಡಿ. ಮೊನ್ನೆ ನಾನು ಒಂದು ವಿಡಿಯೋ ನೋಡಿದೆ, ತಂದೆ ದುಡಿತಾ ಇರ್ತಾನೆ, ಅದು ಮೈಯೆಲ್ಲ ಇದಾಗಿದೆ, ಅವ್ರದ್ದು ಒಂದು ವಿಡಿಯೋ ನೋಡಿದೆ. ದುಡಿತಾ ಇರೋವರೆಗೂ ಅವರಿಗೆ ಮನೇಲಿ ಸಾಥ್ ಕೊಟ್ಟರು, ದುಡಿಯೋಕ್ಕೆ ಹೋಟೆಲಿಗೆ ಬರಬೇಡ ಅಂದಮೇಲೆ ಅವರು ಇಲ್ಲಿಗೆ ಬಂದರು. ಹೋಟ್ಲಲ್ಲಿ ಕೂಡ ಯಾರು ಹೋಟೆಲ್ ಕೂಡ ಯಾರು ಕೆಲಸ ಕೊಡಲಿಲ್ಲ, ನಿಮ್ಮನ್ನು ನೋಡಿದರೆ ಅಸಹ್ಯ ಆಗುತ್ತೆ ಆಗಲ್ಲ ಅಂತ ಒಬ್ಬರನ್ನ ಇಲ್ಲಿ ಕರ್ಕೊಬಂದು ಸೇರಿಸಿದ್ರು. ಸೇರಿಸಿದ್ದಲ್ಲ ಅವರೇ ಬಂದಿದ್ರು. ಯಾಕೆಂದ್ರೆ ಅವ್ರು ಹೇಳಿದೊಂದು ಮಾತು, ದುಡಿತಾ ಇದ್ದೆ ಸರ್, ನಾನು ದುಡಿಯೋವರೆಗೂ ನನಗೆ ಮನೇಲಿ ಅನ್ನ ಅಂತಿದ್ರು, ನಾನು ದುಡಿಯೋದು ನಿಂತ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದರು. ದಯವಿಟ್ಟು ಆ ಥರ ಮಾಡಬೇಡಿ ಯಾರಾದ್ರೂ. ಚಿಕ್ಕ ವಯಸ್ಸಿನ ನಿಮ್ಮನ್ನು ತಂದೆ ತಾಯಿಗಳು ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿರ್ತಾರೆ. ಮಧ್ಯರಾತ್ರಿ ಎದ್ದು ಹಾಲು ಕೊಟ್ಟಿರ್ತಾಳೆ ತಾಯಿ, ತಂದೆನೂ ಅಷ್ಟೇ ಆಟ ಆಡಿಸಿರ್ತಾರೆ. ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ. ಆಮೇಲೆ ಇಂಥ ಆಶ್ರಮದಲ್ಲಿ ನಡೆಸ್ತಿರೋ ಹೊಗಳಿಕೆ ಮಾತು ಹೇಳ್ತಿಲ್ಲ ನಾನು, ಯಾಕೆಂದರೆ ಇಂಥ ಆಶ್ರಮಗಳನ್ನು ನಡೆಸ್ತಾ ಇರ್ತಾರೆ ಅವರು. ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿ ಅಷ್ಟೇ. ನಾವೊಂದು ಹಳ್ಳಿ ಸೇವೆ ಮಾಡಿದರೆ ಅವರಿಗೂ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಾವು ಒಂದು ತನ್ನ ಹಾಕಿದ್ದೀವಿ ಅಂತ ನಮಗೂ ಒಂದು ಇದಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್. ಶನೇಶ್ವರ.